ನಮಸ್ಕಾರ ಮಗ. ಹೋದ ವಿಡಿಯೋಲಿ ನಾವು ಬಂದು ಸಿ ಎಸ್ ಕೆ ಬಗ್ಗೆ ಮಾತಾಡಿದ್ವಿ. ಈ ವಿಡಿಯೋಲಿ ನಾವು ಬಂದು ಕೆ ಕೆ ಆರ್ ಬಗ್ಗೆ ಮಾತಾಡೋಣ ಬರ್ರಿ. ಯಾಕಂದ್ರೆ ಹೇಳಕ್ ಹೋದ್ರೆ ನಾವು ಸಿ ಎಸ್ ಕೆಗಿಂತ ಈ ಟೀಮೇ ಎಲ್ಲ ಫಸ್ಟ್ ಎಲ್ಲ ಟೀಮ್ಗಿಂತ ಮುಂಚೆನೇ ಈ ಟೀಮ್ ಬಗ್ಗೆ ಮಾತಾಡಿರ್ಬೇಕಾಗಿತ್ತು. ಯಾಕಂದ್ರೆ ಜಾಸ್ತಿ ಬರ್ಸ್ ಇವ್ರ ಹತ್ರನೇ ಇತ್ತು, ಇವರೇ ಜಾಸ್ತಿ ತಗೊಂಡಿರ್ತಾರೆ, ಜಾಸ್ತಿ ಪ್ಲೇಯರ್ಸ್ನ ಬಿಟ್ ಮಾಡಿರ್ತಾರೆ ಅನ್ಕೊಂತೀನಿ. ನಾವು ಇವಾಗ ಚಾನಲ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಗೇನು ಅನ್ಸುತ್ತೆ ಎಲ್ಲ ಟೀಮ್ ಬಗ್ಗೆ ಕಮೆಂಟಲ್ಲಿ ಹಾಕ್ರಿ. ಬರ್ರಿ ವಿಡಿಯೋನ ಒಳಗೋಗೋಣ. ಈ ಸತಿ ಯಾರ್ಯಾರು ಆಕ್ಷನ್ ಅಲ್ಲಿ ತಗೊಂಡಾರ ಅಂತ ನೋಡೋಣ. ಟೀಮ್ ಸೈಫರ್ಟ್ 1.5 crore, ಫಿನ್ ಆಲನ್ 2 crore, ದಕ್ಷನ್ ಕಮ್ರಾ 30 lakh, ತೇಜಸ್ವಿ ಧಾನ್ಯ 3 crore, ರಚಿನ್ ರವೀಂದ್ರ 2 crore, ಸಾಕರ್ ರಂಜನ್ 30 lakh, ರಾಹುಲ್ ತ್ರಿಪಾಠಿ 0.75 crore, ಮುಸ್ತಫಿಜುರ್ ರೆಹಮಾನ್ 9.20 crore, ಕ್ಯಾಮ್ರಾನ್ ಗ್ರೀನ್ 25.20 crore. ಇವರು ಇಡೀ IPL ಹಿಸ್ಟ್ರಿಯಲ್ಲೇ ಇದು ಓವರ್ಸೀಸಲ್ಲಿ ನಂಬರ್ 1 ಜಾಸ್ತಿ ಇವಾಗಲೇ ಲೀಡಿಂಗಲ್ಲಿದ್ದಾರೆ ಪ್ರೈಸ್ ಕೊಟ್ಟಿರೋದು ಆಕ್ಷನಲ್ಲಿ. ಮತೀಶಾ ಪತಿರಾಣ 18 crore, ಆಕಾಶ್ದೀಪ್ 1 crore, ಕಾರ್ತಿಕ್ ತ್ಯಾಗಿ 30 lakhs, ಪಿ ಸೋಲಂಕಿ 30 lakhs. ಇದೇನು ಆಕ್ಷನ್ ಪಿಕ್ ಅಲ್ಲ ನೋಡಿದ್ರೆ ಇವ್ರ ಟೀಮೆಲ್ಲ ನಾವು ನೋಡಿದ್ರೆ ಏನು ಎಲ್ಲ ಸೇರಿಸಿ ಅಷ್ಟೊಂದೇನು ಸ್ಟ್ರಾಂಗ್ ಭಯ ಬೀಡ್ಸೋ ಥರ ಏನಿಲ್ಲ. ಇವರು ಹೇಳೋಕ್ಕೋದ್ರೆ ಇವ್ರು ಏನು ಮಿಸ್ಟೇಕ್ ಮಾಡೋರು ಅಂದರೆ ಯಾರಪ್ಪ ಅದು ಕ್ಯಾಮ್ರಾನ್ ಗ್ರೀನ್ಗೆ, ಆಮೇಲೆ ಪತಿರಾಣಗೆ, ಮುಸ್ತಫಿಜುರ್ ರೆಹಮಾನ್ಗೆಲ್ಲ ಸೇರಿಸಿ ಅದರಲ್ಲೇ 52 crore ಹೋಯ್ತಲ್ಲ ಮಗ. ಇನ್ನು ಅದಕ್ಕರ್ಧ ಅದರಲ್ಲೇ ಹೋಯ್ತು. ಇನ್ನು ಆಕ್ಷನ್ನಲ್ಲಿ ಇವ್ರು ತೊಗೊಂಡಿರೋದಂದ್ರೆ ಸ್ವಲ್ಪ ಎಲ್ಲ ಹಾಯ್ಕೊಂಡಿರೋದಷ್ಟೇ. ಇವರು ಅದರಲ್ಲಿ ಅರ್ಧಕ್ಕರ್ಧ ಹೋಗೋಯ್ತು. ಇವಾಗ ಇವರು ಆಕ್ಷನ್ ಆದಮೇಲೆ ಟೋಟಲ್ ಸ್ಕ್ವಾಡ್ ಹೆಂಗಿರುತ್ತೆ ಅಂತ ನೋಡೋಣ ಬರೀ. ನಮ್ಮ ಪ್ರೆಡಿಕ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಬನ್ರಿ. ನಂಗೆ ಗೊತ್ತಾಗಿ ಈ ಪ್ರೆಡಿಕ್ಷನ್ನು 2026 ಇವ್ರದ್ದು ಹಂಗೆ ಇರುತ್ತೆ ಅನ್ಕೊಂತೀನಿ. ಓಪನಿಂಗಲ್ಲಿ ಫಿನ್ ಆಲನ್, ಅಜಿಂಕ್ಯ ರಹಾನೆ, ಮತ್ತು ಡೌನ್ ಕ್ಯಾಮ್ರಾನ್ ಗ್ರೀನು, ರಘುವಂಶಿ, ತೇಜಸ್ವಿ ಅವರು, ಆಮೇಲೆ ರಿಂಕು ಸಿಂಗು, ರಮನ್ದೀಪು, ಸುನಿಲ್ ನರೇನು, ಹರ್ಷಿತ್ ರಾಣಾ, ವೈಭವ್ ವರರ, ವರುಣ್ ಚಕ್ರವರ್ತಿ, ಇಷ್ಟು ಜನ ಮಗ. ಆಮೇಲೆ ಇಂಪ್ಯಾಕ್ಟಲ್ಲಿ ಮತೀಶಾ ಪತಿರಾಣ ಬರ್ತಾರೆ. ಇದರಲ್ಲಿ ಇಷ್ಟು ನೋಡಿದ್ರೆ ನನಗೇನೋ ಈ ಟೀಮಲ್ಲಿ ಜಾಸ್ತಿ ಸ್ಟ್ರಾಂಗ್ ಅನಿಸ್ತಾ ಇಲ್ಲ. ಈ ಟೀಮು ಎಲ್ಲ ಸುಮ್ಮನೆ ಪರ್ಸ್ ಅಷ್ಟು ಹಿಡ್ಕೊಂಡವ್ರಷ್ಟೇ. ಈ ಟೀಮೇನು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ. ಇದರಲ್ಲೇನಂದರೆ ಚೇಂಜಸ್ ಮಾಡಿದ್ರೆ ನಂಗೊತ್ತಾಗಿ ಇದು ರಚಿನ್ ರವೀಂದ್ರ ಬರ್ತಾರಷ್ಟೇ. ಅವ್ರಿಗೂ ಒಂದು ಚಾನ್ಸ್ ಕೊಡ್ತಾರೆ, 3-4 ಮ್ಯಾಚ್ ಚಾನ್ಸ್ ಕೊಡ್ತಾರೆ. ಚೆನ್ನಾಗಿ ಆಡಿದ್ರೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ, ಮುಂದಕ್ಕೆ ಮ್ಯಾಚಸ್ಗೆ ರಚಿನ್ ರವೀಂದ್ರಗೆ. ಇಲ್ಲಾಂದರೆ ಇಲ್ಲ. ಈ ಟೀಮೇ ನಂಗೆ ಗೊತ್ತಾಗಿ ಚೆನ್ನಾಗೈತೆ. ಇವ್ರಿಗೆ 2026 ಪ್ಲೇಯಿಂಗ್ 11ಅಲ್ಲಿ ಈ ಟೀಮಲ್ಲೇ ಎಲ್ಲರೂ ನಂಗೆ ಗೊತ್ತಾಗಿ ಎಲ್ಲ ಕಂಪೇರ್ ಮಾಡ್ರೆ ಇದೆ ಅವ್ರು ಇಡೀ 25 ಜನದಲ್ಲಿ